ನಮಸ್ಕಾರ ಸರ್. ತಮ್ಮ ಹೆಸರು? ರಮೇಶ್ ನಾಯ್ಕ್. ರಮೇಶ್ ನಾಯ್ಕ್. ನಾಯ್ಕ್. ಇಲ್ಲೇ ಇದೇ ಊರು. ಈ ಊರಿನ ಹೆಸರು? ಇಲ್ಲಿ ಇಂದ್ರಾಳಿ. ಇಂದ್ರಾಳಿಯ ಗದ್ದಿಗೆ ಅಮ್ಮನವರ ದೇವಸ್ಥಾನದಲ್ಲಿ ತಾವಿದ್ದೀರಿ. ನಾನು ಇತ್ತೀಚೆಗೆ ಒಂದು ಗೋಂದಲು ಸೇವೆ ಅಂತ ನೋಡಿದೆ. ನಮ್ಮ ಗರಡೆಯಲ್ಲಿ, ಪುತ್ತೂರು ಗರಡೆಯಲ್ಲಿ ಒಂದು ಮನೆಯಲ್ಲಿ ಗೋಂದಲು ಸೇವೆ ಅಂತ ಅಲ್ಲಿ ಮಾಡಿದರು ಆ ಮನೆತನದವರು. ತಾವು ಅದನ್ನು ನಡೆಸ್ಕೊಡ್ಲಿಕ್ಕೆ ಬಂದಿದ್ರಿ. ನನಗೆ ಆ ಗೋಂದಲು ಸೇವೆ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮಿಂದ ಈಗ ಬೇಕಾಗಿದೆ ನನ್ನ ವೀಕ್ಷಕರಿಗೆ. ಆ ಒಂದು ಆಚರಣೆಯನ್ನು ನೋಡಿದ ನಂತರ ನನಗನ್ನಿಸ್ತು ಇದೊಂದು ಅದ್ಭುತವಾದ ಆಚರಣೆ, ಯಾಕೆ ಇನ್ನೂ ಅಲ್ಲಲ್ಲಿ ಸರಿಯಾಗಿ ದಾಖಲಾಗಿಲ್ಲ ಅಂತ ನನಗೆ ಪ್ರಶ್ನೆ ಬಂತ. ಇದನ್ನು ಹೇಗೆ, ಯಾವ ಕಾರಣಕ್ಕಾಗಿ ಈ ಆಚರಣೆ ನಿಮ್ಮ ಒಂದು ಜನಾಂಗದಲ್ಲಿ ನಡೀತದೆ ಅನ್ನೋದನ್ನು ತಿಳಿಸ್ಬೇಕು. ಇದು ಅಂದರೆ ನಾವು ಮಹಾರಾಷ್ಟ್ರ ಆಚೆಯಿಂದ ಬಂದವರು, ಶಿವಾಜಿ ಕಾಲದಲ್ಲಿ ವಲಸೆ ಬಂದವರು. ಶಿವಾಜಿ ಕಾಲದಲ್ಲಿ ವಲಸೆ ಬಂದವರು. ಓಹೋ. ಆಗಲೇ ದೇವಿಯ ಮೂರ್ತಿಗಳನ್ನು ಆರಾಧನೆ ಮಾಡಿಕೊಂಡು ಬಂದಂತಹ. ಓಹೋ. ಅಂದರೆ ನೀವು ಅಲ್ಲಿಂದ ಬರುವಾಗಲೇ ಈ ದೇವಿಯನ್ನು, ಈ ದೇವಿಯ ಯಾವ ಹೆಸರು ದೇವಿಗೆ? ಮಹಿಷಮರ್ದಿನಿ ಅಂತ ಇತ್ತ ಆರಂಭದಲ್ಲೇ ಎಲ್ಲರೂ ಅಮ್ಮ ಅಂತ ಕರಿತಾ ಇದ್ರು. ಈಗ ಈ ಆಚರಣೆ ಯಾವ ಉದ್ದೇಶಕ್ಕೆಲ್ಲ ಈಗ ನೀವು ಆಚರಣೆ ಮಾಡ್ತೀರಿ, ಸೇವೆಯನ್ನು ಮಾಡ್ತೀರಿ? ಇಂಥದ್ದಕ್ಕೆ ಮಾಡಬೇಕು ಅಂತ ಏನಾದರೂ ಉಂಟಾ? ನಿಮ್ಮ ಕಷ್ಟ ದುರಿತಗಳನ್ನು ನಿವಾರಣೆ ತಾಯಿ ಹತ್ರ ಬೇಡಿಕೊಂಡು ಹರಕೆ ಒಪ್ಪಿಸ್ತಾರೆ. ಆ ಹರಕೆಯನ್ನು ಅಂದರೆ ವಿವಿಧ ನಮ್ಮ ಕಷ್ಟ ನಷ್ಟಗಳು ಅಥವಾ ಆರೋಗ್ಯದ ಬಗ್ಗೆ ಸಮಸ್ಯೆಗಳು ಹೌದು, ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ಹರಕೆಯನ್ನು ಒಪ್ಪಿಸ್ತಾರೆ. ಕುಣಿತಕ್ಕೆ ಏನು ಇದಿಲ್ಲ. ಹೌದು, ಅಂದ್ರೆ ಎಲ್ಲರೂ ಸಹ ಕುಣಿತಾರೆ. ಎಲ್ಲ ಕುಣಿತಾರೆ. ಮೊದಲು ನಾವು ಕುಣಿತೀವಿ. ಒಂದು ರೀತಿ ಆ ಕುಣಿತದಲ್ಲೇ ಆರಾಧನೆನೂ ಇದೆ, ಹೌದು, ಆ ಭಕ್ತಿನೂ ಇದೆ, ಅದ್ರ ಜೊತೆಗೆ ಸಾಮರಸ್ಯನೂ ಇದೆ. ಎಲ್ಲ ಸೇರಿ ಒಂದು ದಿನ ಒಳ್ಳೆಯ ಆಚರಣೆ ದೇವಿಯ ಹೆಸರಲ್ಲಿ ಮಾಡುವಂತ ಒಂದು ಮನರಂಜನಾ ಕಲೆ ಕೂಡ ಹೌದು ಅಲ್ವಾ? ಒಂದು ಎಲ್ಲ ಸೇರಿ ಒಂದು ಇದು ಮಾಡುವಂಥದ್ದು. ಅದರಲ್ಲಿ ಮೇನ್ ಪಂಚದಿವಿಟಿಗೆ ದೇವಿಯನ್ನು ತಂದು ಮತ್ತೆ ಪಂಚದಿವಿಟಿಗೆ ಉರಿಸುವುದು ಅಂದ್ರೆ ತನ್ನ ಏನಾದರೂ ಕಷ್ಟ ನಷ್ಟಗಳು ಅಗ್ನಿಯ ರೂಪದಲ್ಲಿ ಅವುಗಳನ್ನು ಸುಟ್ಟು ದೇವಿಗೆ ಅರ್ಪಣೆ ಮಾಡುವುದು. ಈ ಕುಣಿತ ಆದ ನಂತರ ಬೇರೆ ಏನಾದರೂ ಆಚರಣೆ ಇದೆ ಇದರಲ್ಲಿ? ದರ್ಶನ ಸೇವೆ. ದರ್ಶನ ಸೇವೆ. ಅದು ಆ ನಂತರ ಬೇರೆ ಏನು ಹಾರ ಕೊಡುವಂಥದ್ದು ದೇವಿಗೆ? ಹಾರಿಗೆ ಅದೇ ದರ್ಶನದ ಪಾತ್ರೆ ಜೊತೆಗೆ ಹಾರ ನಾವು ಅದು ಯಾರಿಗೆ ಕೊಡ್ತೀರಿ? ದೇವಿ ಕೊಡ್ತೀರಾ? ದೇವಿಗೆ, ಗಣಗಳಿಗೆ. ವರ್ಷದ ಯಾವ ಋತುವಿನಲ್ಲಿ ಆಚರಣೆ ಮಾಡ್ಬೇಕಂತ ಏನಾದರೂ ಇದೆಯಾ? ನಾವು ಡಿಸೆಂಬರ್ ನಂತರ ಶುರು ಮಾಡ್ತೇವೆ. ಡಿಸೆಂಬರ್ನಿಂದ ಎಷ್ಟು ತಿಂಗಳವರೆಗೆ ನಡೀತದೆ? ಮೇ ಜೂನ್ ತನಕ. ಈಗ ಕಡಿಮೆ ಆಗಿದೆ. ಅಂದ್ರೆ ಯಾವ ಉದ್ದೇಶಕ್ಕೆ? ನಾನು ಎಲ್ಲೋ ಕೇಳ್ಪಟ್ಟೆ, ಹಿಂದೆ ಬಹಳ ಕಡಿಮೆ ಇತ್ತು ಈ ಗೋಂದಲು ಆರಾಧನೆ ಅಂತೇಳಿ. ಹೆಚ್ಚಿತ್ತು ಅಂದ್ರೆ ನಾವು ನಮ್ಮ ಹಿರಿಯರು ಈ ಮಲ್ಪೆ ಸೈಡ್ಗೆ ಹೋದವರು 3 ದಿನ ಅಲ್ಲಿ ಇದೆಲ್ಲ ಮಾಡಿ ನಿಂತು ಆಚರಣೆ, ಮಗುವಿರ ರಸ್ತೆ ಆಚಾರ್ಯರು ಅವರೆಲ್ಲ ಮಾಡ್ತಾರೆ ಮಾಡ್ತಿದ್ರು. ಬೇರೆ ಜನಾಂಗದವರು ಕೂಡ ಮಾಡ್ತಾರೆ. ಈಗ ಶೆಟ್ರು, ಈಚೆ ಕಡೆ ಶೆಟ್ರು, ಬಣ್ಸ್ ಅವರೆಲ್ಲ ಮಾಡ್ತಾರೆ. ನಮಸ್ತೆ ಸರ್, ತುಂಬ ಸಾಕಷ್ಟು ಮಾಹಿತಿ ಕೊಟ್ರಿ.
ಇಡೀ ಒಂಜಿ ರಾಜ್ಯ ಮಾಗಣೆ ಸಮಸ್ಥಾನ ಮಠಸ್ಥಾನ ಸಾವಲು ನಾಲ್ಕರೆ ನಮ್ಮಿನ ಚಿತ್ತನ ಭಕ್ತಿಯರು ಸೇರಿ ನೋಡ್ದಂಗೆ ಕಾಡ್ತಾನೆ ಅಪ್ಪೆ ರಾಜ್ಯೋಡ ರಾಜ ಮತ್ತೊಮ್ಮೆ ಹೆಚ್ಚಿನ ಶಂಕರ ದೇವರ ಧರ್ಮದ ಮೋದಿ ಒಂದು ಒಬ್ಬನೇ ಅಧಿಕಾರವನ್ನು ಪತ್ತೊಂದು ಬೈದಲಿನ ಆಧಾರವನ್ನು ಪಡೆತಂದು ಈ ಒಂಜಿ ಸಾನ್ನಿಧ್ಯಗಳು ಈ ಪುರ್ತದ ಗಲಿಗೆ ಅಪ್ಪಲೆ ಪುಣ್ಯ ಪುರ್ತದ ಗಲಿಗೆ ವಿಷಮ ಅಮೃತನ ಪಾಪನ ಪುಣ್ಯ ನಡ್ಡೆನ ಪಡ್ಕೆ ಸಾಧ್ಯ ನಾನು ಈ ಪುರ್ತದ ಗಲಿಗೆಡು ಈಗಲ ಮುಂಬಾಗೋಡು ಇಲ್ಲಿ ಮಾನ್ ನಿಂತದ ಸುರುತ್ತ ಮುಹೂರ್ತೋಡು ಪಾಪನ ಎಣ್ಣೆ ಬಿಪಂತ ನೀರು ನೆಟ್ಟು ಮಸ್ತ್ ಬಗ್ಗೆ ತಪ್ಪಿಪ್ಪೆರಿ ತಪ್ಪಿನ ನಾಡ ಗರುಡ ಬಾಯಕ ಆವರ ಮಲ್ತುಕೋರ್ಲ ಈ ಪುರ್ತದ ಗಲಿಗೆ ಅಮೃತ ಇಡೀ ರಾಜ್ಯ ಬಸಿದಪ್ಪ ಬರ್ದು ಈಗ ದಿಗಲ ಮುಂಬಾಡು ಅಂತ ಅಪ್ಪ ಬಲ ಬೆತ್ತಿಗೆ ಪರಿಪೂರ್ಣ ಅವರು ಅಂದಾಯ ಮಾಡ್ತಿದ್ದಾರೆ ಈ ಹುತ್ತಲ್ಲಿ ಕೊಟ್ಟಂತ ಸೇವೆಯನ್ನ ಮಾಯಮಂಡಲ ಸ್ವೀಕಾರ ಮಾಡಿಕೊಂಡು ಈ ಸಂಸಾರಕ್ಕೆ ಬರುವ ಅರಿಷ್ಟ ಬಾಧಕವನ್ನು ದೂರ ಮಾಡಿಕೊಂಡು ಕಲ್ಪಾಚಾರ ಇಲ್ಲದಿರುವಂತಹದ್ದು ಯಾವುದೇ ಇಲ್ಲ ತಾಯಿ. ಅದೇ ರೀತಿಯಾಗಿ ಸಂಪೂರ್ಣ ಅನುಗ್ರಹವನ್ನು ನೀಡಿದ್ದು ರಕ್ಷಣೆ ಮಾಡಿಕೊಡ್ಬೇಕು ತಾಯಿ ಎನ್ನುವ ರೀತಿಯಲ್ಲಿ ಭಕ್ತರ ಪ್ರಾರ್ಥನೆ ಅಲ್ವೇ. ಅದೇ ರೀತಿಯಾಗಿ ಭಕ್ತರು ಸಾರವಾಗಿ ಪಟ್ಟಂತಹ ಸೇವೆ, ಆಡಿದಂತಹ ಸೇವೆ ಇಂದಿನ ದಿನದಲ್ಲಿ ಸಂಪೂರ್ಣತ್ವದಲ್ಲಿ ಸಾನ್ನಿಧ್ಯಕ್ಕೆ ಸ್ವೀಕಾರ ಮಾಡಿಕೊಂಡಿದ್ದೇನೆ. ಆದರೆ ಇಂದಿನ ದಿನದಲ್ಲಿ ನಮ್ಮಿಂದ